ಎಸ್, ಮಹೇಶ್ ಶೆಟ್ಟಿ ತಿಮರೋಡಿ ಬಗೆಗಿನ ಮೇಜರ್ ಸ್ಟೋರಿಯನ್ನ ನಾವೀಗ ಬ್ರೇಕ್ ಮಾಡ್ತಾ ಇದೀವಿ. ಹಾಗಾದ್ರೆ ಬನ್ನಿ, ಲೆಟ್ಸ್ ಗೋ ಫಾರ್ ದ ಬ್ರೇಕಿಂಗ್ ಅಪ್ಡೇಟ್. 2018ರಲ್ಲಿ ಮಹೇಶ್ ಶೆಟ್ಟಿ ವಿರುದ್ಧ ಒಂದು ಹೆಣನ ಹೂತಿಟ್ಟಿರುವಂತ ಆರೋಪ ಇದೆ. ಮಹೇಶ್ ಶೆಟ್ಟಿ ಸೇರಿ ಕೆಲ ವ್ಯಕ್ತಿಗಳು ಒಂದು ಹೆಣವನ್ನ ಹೂತಿಟ್ಟಿದ್ರು ಅನ್ನೋ ಗಂಭೀರ ಆರೋಪ ಇದೆ. ಹಿಟಾಚಿ ಬಳಸಿ ಆಳವಾದ ಗುಂಡಿ ತೋಡಿಸಿ ಸದ್ದಿಲ್ದೆ ಕೆಲಸ ಮುಗಿಸ್ಬಿಟ್ಟಿದ್ರು ಈ ಮಹೇಶ್ ಶೆಟ್ಟಿ ಅಂಡ್ ಗ್ಯಾಂಗ್. ಬೆಳ್ತಂಗಡಿಯ ಬಿಲ್ಲರೋಡಿಯ ಸರ್ಕಾರಿ ಜಾಗದಲ್ಲೇ ಹೆಣವನ್ನ ಹೂತಿಟ್ಟ ಆರೋಪ ಈ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲಿದೆ. ಆಳವಾದ ಗುಂಡಿ ತೋಡಿ ಅಪರಿಚಿತ ವ್ಯಕ್ತಿಯ ಶವವನ್ನ ಹೂತಿಟ್ಟಿದ್ದಂತ ಆರೋಪ 2018ರಲ್ಲಿ ಈ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಬರುತ್ತೆ. ಹಾಗಾದ್ರೆ ಈ ಮಹೇಶ್ ತಿಮರೋಡಿ ಹೂತಿಟ್ಟಂತ ಶವ ಯಾರ್ದು? ಆ ಅಪರಿಚಿತ ಶವದ ಹಿಂದಿನ ಅಸಲಿ ಸತ್ಯವನ್ನ ಪವರ್ ಟಿವಿ ಬಿಚ್ಚಿಡ್ತಾ ಇದೆ. ಯಾರು ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಭಾಸ್ಕರ್ ರಾವ್ ಅನ್ನೋ ವ್ಯಕ್ತಿ ಅಲ್ಲಿ ಹಗಲು ರಾತ್ರಿ ಮರ ಕಡಿತಾ ಇರ್ತಾರೆ. ಒಬ್ರು ಸರ್ಕಾರಿ ಜಾಗವನ್ನೇ ತನ್ನ ಜಾಗ ಅಂತ ಅಕ್ರಮವಾಗಿ ಮರ ಕಡಿತಾ ಇರ್ತಾರೆ. ಅನುಮಾನ ಬಾರದಂತೆ ಅದೇ ಜಾಗದಲ್ಲಿ ವ್ಯಕ್ತಿಯ ಶವವನ್ನ ಹೂಳಲಾಗಿತ್ತು. ಆ ಆರೋಪ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲಿದೆ. ಈ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿದಾಗ್ಲೇ ಮತ್ತೊಂದು ಸುದ್ದಿ ಹೊರಗಡೆ ಬಿತ್ತು. ತಿಮರೋಡಿಯ ಸೋಂಪಯಾನೆ ಬಾಲಕೃಷ್ಣ ಗೌಡ ಅನ್ನೋ ವ್ಯಕ್ತಿ ನಾಪತ್ತೆಯಾಗ್ಬಿಡ್ತಾರೆ. ಅದೇ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದಂಥ ವ್ಯಕ್ತಿ 2 ತಿಂಗಳು ಮೊದಲು ಶಂಕರ್ ಶೆಟ್ಟಿಯನ್ನ ಭೇಟಿ ಮಾಡಿರ್ತಾರೆ. ತಿಮರೋಡಿ ಶಂಕರ್ ಶೆಟ್ಟಿ ಅನ್ನೋರ ಮನೆಗೆ ಬಂದು ಭೇಟಿ ಮಾಡಿರ್ತಾನೆ. ನನ್ನ ಮಗ ಮತ್ತು ಮಹೇಶ್ ಶೆಟ್ಟಿ ನನ್ನನ್ನು ಮುಗಿಸ್ತಾರೆ ಅಂತ ಹೇಳಿದ್ರಂತೆ ಅವರು. ಆತನನ್ನ ಕೇರಿಮಾರು ಬಾಲಕೃಷ್ಣ ಗೌಡ್ರ ಬಳಿ ಕರ್ಕೊಂಡು ಹೋಗಿದ್ದು ಶಂಕರ್ ಶೆಟ್ಟಿ. ನಡೆದ ವಿಷಯವನ್ನ ಕೇರಿಮಾರು ಬಾಲಕೃಷ್ಣ ಗೌಡ್ರಿಗೆ ವಿವರಿಸ್ತಾರೆ ಎಲ್ಲವನ್ನ. ಅಲ್ಲಿಂದ ಮನೆಗೆ ವಾಪಸ್ ಬಂದಂತ ವ್ಯಕ್ತಿ ಏನಾದ್ರೂ ಅನ್ನೋದೇ ಇಲ್ಲಿವರೆಗೂ ಗೊತ್ತಿಲ್ಲ. ಏನಾದ್ರೂ ಅನ್ನೋದೇ ನಿಗೂಢ. ಆಮೇಲೆ ಆ ವ್ಯಕ್ತಿ ನಿಗೂಢವಾಗಿ ನಾಪತ್ತೆಯಾದಂತ 11 ತಿಂಗಳ ಬಳಿಕ ಆಲ್ಮೋಸ್ಟ್ 1 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ಈ ವಿಚಾರದ ಬಗ್ಗೆ ಭಾಸ್ಕರ್ ಬಡೆಕೊಟ್ಟು ಎಂಬ ವ್ಯಕ್ತಿ ದೂರು ಕೊಡ್ತಾರೆ. ಅದಕ್ಕೂ ಮುನ್ನ ಸೋಂಪಗೌಡ್ರ ಮಗ ಸುರೇಂದ್ರ ಬಳಿ ಭಾಸ್ಕರ್ ವಿಚಾರಿಸಿದ್ರೆ ಏನಾಯ್ತಪ್ಪ ನಿಮ್ ತಂದೆ ಕಾಣೆಯಾಗಿದ್ದ ಬಗ್ಗೆ ಅರ್ಜಿ ಸಲ್ಲಿಸು ಅಂತ ಹೇಳ್ತಾರೆ ಭಾಸ್ಕರ್. ಮೊದಲು ಒಪ್ಪಿದ್ದಂತ ಸುರೇಂದ್ರ ಆ ಬಳಿಕ ಯೂಟರ್ನ್ ಹೊಡೆದ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ ಈ ಭಾಸ್ಕರ್ ಬುಡೆಕಟ್ಟು ಅನ್ನೋರು ಪ್ರಶ್ನಿಸ್ತಾರೆ ಸುರೇಂದ್ರನನ್ನ. ಏನಕ್ಕಪ್ಪ ನಿಮ್ ತಂದೆ ಕಾಣೆಯಾಗೋದ್ರ ಬಗ್ಗೆ ನೀನು ಅರ್ಜಿ ಸಲ್ಲಿಸಿಲ್ಲ ಅಂತ ಹೇಳಿ. ನಮ್ಮ ತಂದೆ ಸಂಬಂಧಿಕರ ಮನೆಯಲ್ಲಿ ಇರೋದಾಗಿ ಸುರೇಂದ್ರ ಹೇಳಿರ್ತಾನೆ. ಪ್ರತಿ ತಿಂಗಳು ವೃದ್ಧಾಪ್ಯ ವೇತನಕ್ಕಾಗಿ ಪೋಸ್ಟ್ ಆಫೀಸಿಗೆ ಬರ್ತಾ ಇದ್ದಾರೆ ಅಂತ ಹೇಳಿರ್ತಾರೆ. ಆದರೆ ಭಾಸ್ಕರ್ ಅವ್ರಿಗೆ ಅನುಮಾನ ಬರುತ್ತೆ. ಅನುಮಾನದಿಂದ ಶಂಕರ್ ಶೆಟ್ಟಿಯನ್ನ ಸಂಪರ್ಕಿಸ್ತಾರೆ ಭಾಸ್ಕರ್ ಬಡೆಕೊಟ್ಟು. ಸೋಂಪಗೌಡ್ರು 11 ತಿಂಗಳಿಂದ ಹಣ ಪಡೆಯೋದಕ್ಕೆ ಬಂದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ಸೋಂಪಯಾನೆ ಬಾಲಕೃಷ್ಣ ಗೌಡ್ರು ಏನಾದ್ರೂ ಕೊಲೆಯಾಗ್ಬಿಟ್ರ? ಯಾರಾದ್ರೂ ಸಾಯಿಸ್ಬಿಟ್ರ? ಅವ್ರನ್ನ ಸತ್ಯ ಶೋಧನೆಗೆ ಮುಂದಾಗ್ತಾರೆ ದೂರು ಕೊಟ್ಟಂತ ಭಾಸ್ಕರ್ ಬಡೆಕೊಟ್ಟು ಅವರು. ಇಡೀ ಪ್ರಕರಣದ ಬಗ್ಗೆ ಸ್ಥಳೀಯರಿಂದ ಸ್ಫೋಟಕ ಮಾಹಿತಿ ಬಯಲಾಗುತ್ತೆ. ಸೋಂಪಯಾನೆ ಬಾಲಕೃಷ್ಣ ಗೌಡ ನಾಪತ್ತೆ ಹಿಂದೆ ಈ ತಿಮರೋಡಿ ಗ್ಯಾಂಗ್ ನ ಕೈವಾಡ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಾಲಕೃಷ್ಣನನ್ನ ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ ಗ್ಯಾಂಗ್ ಮುಗಿಸ್ಬಿಟ್ರ? ಬಾಲಕೃಷ್ಣ ಗೌಡ್ರನ್ನ ಕೊಲೆ ಮಾಡಿ ರಹಸ್ಯವಾಗಿ ಹೂತು ಹಾಕಿದ್ರ? ನಾಪತ್ತೆ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಪಾತ್ರ ಏನು? ಯಾಕೆ ಆ ಆರೋಪ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಬರುತ್ತೆ? ನಾಪತ್ತೆ ಪ್ರಕರಣದ ಬಗ್ಗೆ ಸ್ಥಳೀಯರು ಏನ್ ಹೇಳಿದ್ರು? ಮಹೇಶ್ ಶೆಟ್ಟಿ ತಿಮರೋಡಿಯೇ ಕೊಲೆ ಮಾಡಿರೋದ್ರ ಬಗ್ಗೆ ಎಲ್ಲರೂ ಕೂಡ ಶಂಕೆಯನ್ನ ವ್ಯಕ್ತಪಡಿಸಿದ್ರು. ಮಹೇಶ್ ಶೆಟ್ಟಿ ಪತ್ನಿ ಸರೋಜಾ, ಕೆಲಸದಾಳು ರಾಮಣ್ಣ ಶೆಟ್ಟಿ ತಂತ್ರವನ್ನ ಹೂಡಿದ್ರು. ಮರ ಕಡಿದ ಜಾಗದಲ್ಲಿ ಓರ್ವನನ್ನ ಮಣ್ಣಿನಲ್ಲಿ ಊತ ಹಾಕಿದ್ದೇವೆ, ಆ ಕಡೆ ಯಾರೂ ಹೋಗಬೇಡಿ ಅಂತ ಮಹೇಶ್ ಶೆಟ್ಟಿ ಅಂಡ್ ಟೀಮ್ ಎಚ್ಚರಿಕೆ ಕೊಟ್ಟಿತ್ತಂತೆ. ಅಲ್ಲಿನ ಸ್ಥಳೀಯ ರಾಮಣ್ಣ ಶೆಟ್ಟಿ ಅನ್ನೋರು ಈ ವಿಷಯವನ್ನ ಬಹಿರಂಗಪಡಿಸ್ತಾರೆ. ಎಂಥ ವಿಚಾರ ನೋಡಿ. 100 ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಹೇಳಕಟ್ಟಿರುವಂತ ಮಹೇಶ್ ಶೆಟ್ಟಿನೇ ಒಂದು ಹೆಣ ಹೂತಾಕಿರುವಂತ ಆರೋಪ ಇದೆ. ರಾಮಣ್ಣ ಶೆಟ್ಟಿ ಹೇಳ್ತಿದ್ದಂತೆ ಊರಿನ ಜನರಿಗೆಲ್ಲ ವಿಷಯ ಗೊತ್ತಾಗೋಗುತ್ತೆ. ಈ ಕೃತ್ಯದಲ್ಲಿ ಭಾಗಿಯಾಗಿರೋರು ಬಹಳ ಪ್ರಭಾವಿಗಳಾಗಿದ್ದರಿಂದ ಜನ ಅಂಜಿಕೆ ಪಡ್ತಾರೆ. ಹೀಗಾಗಿ ವಿಷಯದ ಬಗ್ಗೆ ಚಕಾರ ಎತ್ತೋದಕ್ಕೆ ಸ್ಥಳೀಯರು ಹಿಂಜರಿತಾರೆ. ನಮ್ಗೆ ಯಾಕಪ್ಪ ಬೇಕು ಅಂತ ಸುಮ್ಮನಾಗ್ಬಿಟ್ರು. ಈ ವಿಷಯವನ್ನ ಭಾಸ್ಕರ್ ಬಡೆಕೊಟ್ಟು ಬಳಿ ಜನರು ಹೇಳ್ಕೊಳ್ತಾ ಇದ್ರು. ಸ್ಥಳೀಯ ಯುವಕ ಮಂಡಲದ ಅಧ್ಯಕ್ಷರಾಗಿದ್ರು ಭಾಸ್ಕರ್ ಬಡೆಕೊಟ್ಟು. ಈ ಕೃತ್ಯದಲ್ಲಿ ಭಾಗಿಯಾದವರ ವಿಚಾರಣೆಗೆ ಭಾಸ್ಕರ್ ಬಡೆಕೊಟ್ಟು ಈಗ ಆಗ್ರಹಿಸ್ತಾ ಇದ್ದಾರೆ. ಊರಿನ ಜನರಿಗೆ ಸತ್ಯಾಂಶ ತಿಳಿಸುವಂತೆ ಭಾಸ್ಕರ್ ಬಡೆಕೊಟ್ಟು ಒತ್ತಾಯಿಸ್ತಾ ಇದ್ದಾರೆ. ಅವರು ಪ್ರಭಾವಿಗಳಾಗಿರೋದ್ರಿಂದ ಜೀವ ಭಯ ಇದೆ ಅಂತ ಭಾಸ್ಕರ್ ಅವ್ರು ಹೇಳಿದ್ದಾರೆ. ಇವ್ರು ಯಾರನ್ನ ಏನು ಬೇಕಾದ್ರೂ ಮಾಡ್ತಾರೆ. ಯಾರನ್ನ ಏನು ಬೇಕಾದ್ರೂ ಮಾಡ್ತಾರೆ. ಇಲ್ಲದೆ ಇರೋ ಅನನ್ಯ ಭಟ್ನ ಹೇಗೆ ಸೃಷ್ಟಿ ಮಾಡಿದ್ರು ಹಾಗೆ
ಈ ಬಾಲಕೃಷ್ಣ ಗೌಡ್ರ ಕೊಲೆ ರಹಸ್ಯನೂ ಕೂಡ ನೋಡಿ, ಈಗೇನು ಎಕ್ಸ್ಕ್ಲೂಸಿವ್ ದಾಖಲೆಯನ್ನ ಪವರ್ ಟಿವಿಯಲ್ಲಿ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದಾಖಲೆ. ಈ ದಾಖಲೆಗೆ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ? ಇವಾಗ ಇನ್ನೊಂದು SIT ಮಾಡ್ತೀರಾ? ಇದು ಭಾಸ್ಕರ್ ಬಡೆಕೊಟ್ಟು ಅವರು ಕೊಟ್ಟಿರುವಂತ ಕಂಪ್ಲೇಂಟ್ ಕಾಪಿ, ದೂರಿನ ಪ್ರತಿ. ಈ ದಾಖಲೆಗೆ ರಾಜ್ಯ ಸರ್ಕಾರ ಏನ್ ಹೇಳ್ತೀರಾ? ಯಾವನೋ ಒಬ್ಬ ಬುರುಡೆ ತಗೊಂಡು ಬಂದು ನಾನು 100 ಹೆಣ ಹೂತಾಕಿದ್ದೀನಿ ಅಂದ ತಕ್ಷಣ SIT ಫಾರ್ಮ್ ಮಾಡಿದಂತ ರಾಜ್ಯ ಸರ್ಕಾರ ಈ ದೂರಿಗೆ ಏನ್ ಹೇಳುತ್ತೆ? ಈ ಆರೋಪಕ್ಕೆ ಏನ್ ಹೇಳುತ್ತೆ? ಶ್ರೀಮತಿ ಸರೋಜಾ, ವೈಫ್ ಆಫ್ ಮಹೇಶ್ ಶೆಟ್ಟಿ ತಿಮರೋಡಿ, ಪ್ರಜ್ವಲ್ ಗೌಡ ಯಕ್ಷ ಪ್ರತಿಭೆ ಕಲ್ಮಂಜ, ಪ್ರಮೋದ್ ಶೆಟ್ಟಿ ಉಜಿರೆ, ಈ ರೀತಿಯಾದಂತಹ ದೂರನ್ನ ಕೊಡ್ತಾರೆ. ಅಪರಿಚಿತ ಶವದ ಹಿಂದಿನ ಅಸಲಿ ಸತ್ಯ ಪವರ್ ಟಿವಿ ಬಿಚ್ಚಿಡ್ತಾ ಇದೆ. 2 ಗುಂಡಿ ನಾವು ತೋರಿಸ್ತೀವಿ, 2 ಗುಂಡಿ ನಾವು ತೋರಿಸ್ತೀವಿ, ಅಲ್ಲೂ ಕೂಡ ಅಗಿಬೇಕು ಅಂತ ಪವರ್ ಟಿವಿ ಹೇಳ್ತಾ ಇತ್ತು. ಈ ಸೋಂಪು ಯಾನೆ ಬಾಲಕೃಷ್ಣ ಗೌಡ್ರ ನಾಪತ್ತೆ ಮತ್ತು ಕೊಲೆಯ ಹಿಂದೆ ಏನಿದೆ? ಮತ್ತು ಅವರು ಅವತ್ತಿನ ದಿನ ನನ್ನ ಮಗ ಮತ್ತು ಮಹೇಶ್ ಶೆಟ್ಟಿ ನನ್ನನ್ನು ಮುಗಿಸ್ಬಿಡ್ತಾರೆ ಅಂತ ಹೇಳಿದ್ಯೇನಕ್ಕೆ? 11 ತಿಂಗಳಿಂದ ಆ ವೃದ್ಧಾಪ್ಯ ವೇತನವನ್ನ ಪಡ್ಕೊಳಕ್ ಬರ್ದೇ ಇದ್ರು ಕೂಡ ಅವರ ಮಗ, ಬಾಲಕೃಷ್ಣ ಗೌಡ್ರ ಮಗ, ನಮ್ಮಪ್ಪ ಸಂಬಂಧಿಕರ ಮನೇಲಿದ್ದಾರೆ, ವೃದ್ಧಾಪ್ಯ ವೇತನ ಪಡ್ಕೊಳಕ್ ಬರ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿದ್ಯೇನಕ್ಕೆ? ಇಡೀ ಕೇಸ್ ಬಗ್ಗೆ ಸ್ಥಳೀಯರು ಸ್ಫೋಟಕ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಪವರ್ ಟಿವಿ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಗಮನಿಸಿದೆ.